ಅಲ್ಲಿ 11 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆಯಾದರೂ ಕೆಲಸ ಮಾತ್ರ ಪೂರ್ಣಗೊಳ್ತಾ ಇಲ್ಲ. 3 ಸರ್ಕಾರ ಬಂದ್ ಹೋದ್ರೂ ಕೆಲಸ ಸಾಗ್ತಿಲ್ಲ. ಐತಿಹಾಸಿಕ ಸ್ಮಾರಕದಂತಾಗಿರೋ ಈಜಿಪುರ ಫ್ಲೈಓವರ್ ಬಗ್ಗೆ ನಿನ್ನೆಯಷ್ಟೇ TV9 ವರದಿ ಮಾಡಿತ್ತು. ಅದೇ ಮೇಲ್ಸೇತುವೆ ಬಳಿ ಇಂದು ಸ್ವಲ್ಪದರಲ್ಲೇ ದುರಂತ ತಪ್ಪಿದೆ. ನಾನು ಬೆಂಗಳೂರಿನ ಮತ್ತೊಂದು ಅಧ್ವಾನದ ರಸ್ತೆ ಹತ್ರ ಇದ್ದೀನಿ. ಈ ರಸ್ತೆ ಸರಿ ಮಾಡಕ್ಕೆ ಯಾವ ಸಿದ್ದರಾಮಯ್ಯನವರಿಂದನೂ ಆಗಲ್ಲ, ಮೋದಿಯಿಂದನೂ ಆಗಲ್ಲ. ಡೊನಾಲ್ಡ್ ಟ್ರಂಪ್ ಬರಬೇಕು ಅಂತ ಕೆಲವು ದಿವಸಗಳ ಹಿಂದೆ ಬಹಳ ಟ್ರೆಂಡಿಂಗ್ ಆಗಿತ್ತು ಬೆಂಗಳೂರಿನಲ್ಲಿ. ಅಲ್ಲಿ ಇಲ್ಲಿ ಯುದ್ಧ ನಿಲ್ಸೋದು ದೊಡ್ಡದಲ್ಲ, ಬಂದು ಈಜಿಪುರ ಫ್ಲೈಓವರ್ ರೆಡಿ ಮಾಡಿಸಿ ಅಂತ. ಯಾಕಂತ ಅಂದ್ರೆ 11 ವರ್ಷಗಳಾಯ್ತು. ಶೇಮ್ ಆನ್ ಅವರ್ ಗೌರ್ಮೆಂಟ್. 11 ವರ್ಷ ಈಜಿಪುರದ ಈ ಫ್ಲೈಓವರ್ ಕಾಮಗಾರಿ ಶುರುವಾಗಿ 11 ವರ್ಷವಾಯಿತು. ಕಾಮಗಾರಿ ಮುಗಿಯದೆ ಸವಾರರು ಅನುಭವಿಸ್ತಾ ಇರುವ ನರಕ ಯಾತನೆಯನ್ನ ನಿನ್ನೆಯಷ್ಟೇ TV9 ಏನ್ ರೋಡ್ ಗುರು ಅಭಿಯಾನದಲ್ಲಿ ತೆರೆದಿಟ್ಟಿತ್ತು. ಇದೀಗ ಇದೇ ಈಜಿಪುರ ಫ್ಲೈಓವರ್ ಬಳಿ ಮತ್ತೊಂದು ಅವಘಡ ನಡೆದು ಹೋಗಿದೆ. ಕಾಮಗಾರಿ ಮುಕ್ತಾಯಕ್ಕೂ ಮೊದಲೇ ಬಿತ್ತು ಮೇಲ್ಸೇತುವೆ ಕಾಂಕ್ರೀಟ್. ಆಟೋ ಗಾಜು ಪುಡಿ ಪುಡಿ, ಕೂದಲೆಳೆ ಅಂತರದಲ್ಲಿ ಪಾರಾದ ಚಾಲಕ. ಆಟೋ ಜಖಂಗೊಂಡಿದೆ, ಗಾಜು ಪುಡಿ ಪುಡಿಯಾಗಿದೆ, ಬದುಕುಳಿದೆ ಅಂತ ಚಾಲಕ ಮಂಡಿ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ದಶಕ ಕಳೆದ್ರೂ ಮುಗಿಯದ ಈಜಿಪುರ ಮೇಲ್ಸೇತುವೆಯ ಕಳಪೆ ಕಾಮಗಾರಿಯ ಕರ್ಮಕಾಂಡ ಇದು. ಕಳೆದ 10 ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ಕುಂಟುತ್ತಾ ಸಾಗ್ತಾ ಇರುವಂತಹ ಈಜಿಪುರ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಫ್ಲೈಓವರ್ ಮೇಲಿನಿಂದ ಸಿಮೆಂಟ್ ರಸ್ತೆಗೆ ಉದುರು ಬೀಳುವಂತಹ ಪರಿಸ್ಥಿತಿಗೆ ತಲುಪಿದೆ. ಮೇಲೆ ಕಾಣ್ತಿರುವಂತಹ ಈಜಿಪುರ ಫ್ಲೈಓವರ್ ಏನಿದೆ, ಆ ಮೇಲೆಯಿಂದ ಸಿಮೆಂಟ್ ಆಟೋ ಮೇಲೆ ಉದುರಿ ಬಿದ್ದಿದೆ. ಆಗಿದ್ದೇನೆಂದ್ರೆ ನಿನ್ನೆ ರಾತ್ರಿ ಕೋರಮಂಗಲ ಟು ದೊಮ್ಮಲೂರು ಮಾರ್ಗದಲ್ಲಿನ ಈ ಫ್ಲೈಓವರ್ ಕೆಳಗೆ ಆಟೋ ಡ್ರೈವರ್ ತೆರಳುತ್ತಾ ಇದ್ರು. ಈ ವೇಳೆ ಆಟೋ ಮೇಲೆ ಮೇಲ್ಸೇತುವೆಯಿಂದ ಕಾಂಕ್ರೀಟ್ ತುಂಡು ದುಪ್ಪಂತ ಬಿದ್ದಿದೆ. ಇದರಿಂದ ಆಟೋ ಗಾಜು ಪುಡಿ ಪುಡಿಯಾಗಿದ್ದು ಚಾಲಕ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ದಾನೆ. ಫ್ಲೈಓವರ್ ಕಾಮಗಾರಿ ಶುರುವಾಗಿ 10 ವರ್ಷಗಳೇ ಕಳೆದಿವೆ. ಇತ್ತೀಚೆಗಷ್ಟೇ ಸಿಎಂ ಈ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ 203 ಕೋಟಿ ರೂಪಾಯಿ ರಿಲೀಸ್ ಮಾಡೋದಾಗಿ ಹೇಳಿದ್ರು. ಆದ್ರೆ ಸರ್ಕಾರಗಳು ಬದಲಾದ್ರೂ ಈ ಕಾಮಗಾರಿ ಮುಗೀತಾ ಇಲ್ಲ. ಇದಕ್ಕೆ ವಾಹನ ಸವಾರರು ಕೆರಳಿ ಕೆಂಡವಾಗಿದ್ದಾರೆ. ಬಹಳ ಸಮಸ್ಯೆ ಆಗಿದೆ. ಟ್ರಾಫಿಕ್ ಇಂದ ಬಹಳ ಇದು ಸಿಗ್ತಾ ಇಲ್ಲ. ಬಹಳ ಭಯ ಆಗುತ್ತೆ ಸರ್. ಇಲ್ಲಿಂದ ಓಡಾಡಬೇಕಂತ ಬಹಳ ಭಯ ಆಗುತ್ತೆ. ನನ್ನ ಸಂಜೆ ಅಂದ್ರೆ ಆಟೋ ಮೇಲೆ ಇದೆ ಅಂತ, ಅದರಿಂದ ಓಡಾಡೋಕೆ ಬಹಳ ಭಯ ಆಗುತ್ತೆ. ಆದಷ್ಟು ಬೇಗ ಕೆಲಸ ಮುಗಿಸಿದ್ರೆ ಬೇಗ ಒಳ್ಳೇದಿದೆ ಸರ್. ಸರ್ ನಾನು ನೋಡ್ತಾ ಇದ್ದೀನಿ, ಆಟೋ ಓಡಿಸಿ 8 ವರ್ಷ ಆಯ್ತು ನಾನು ಕೂತ್ಕೊಂಡು. 8 ವರ್ಷದಿಂದ ಹಂಗೆ ನಿಂತಿದೆ. ಇನ್ನು ಈಜಿಪುರ ಚೀಫ್ ಇಂಜಿನಿಯರ್ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ರು. ಬಳಿಕ ಮಾತನಾಡಿದ ಅವರು, ಪಿಲ್ಲರ್ 31 ಮತ್ತು 32ರ ಮಧ್ಯೆ ಅಲೈನ್ಮೆಂಟ್ ಮಾಡುವಾಗ ತುಂಡಾಗಿ ಬಿದ್ದಿದೆ. ತಜ್ಞರ ಅಭಿಪ್ರಾಯ ಪಡೆದು ಮುಂದೆ ಏನು ಅಂತ ಚಿಂತಿಸ್ತೇವೆ ಅಂತಂದ್ರು. ಸೆಗ್ಮೆಂಟ್ ಎಷ್ಟು ಸೆಗ್ಮೆಂಟ್ ಇದೆ, ಲಾಂಚ್ ಆಗ್ತಾ ಇರುವ ಸಪೋರ್ಟ್ ಅಲೈನ್ಮೆಂಟ್ ಮಾಡ್ತಾ ಇದ್ದಾರೆ. ಅಲೈನ್ಮೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಅದು ಹೆಚ್ಚಲ್ಲಿ ಏನಾಗಿದೆ, ಹ್ಯೂಮನ್ ಎರರಲ್ಲಿ ಮೇಲಾಗಿದೆ. ನಥಿಂಗ್ ಟು ವರಿ. ಸದ್ಯ ಕಾಂಕ್ರೀಟ್ ಪೀಸ್ ಬಿದ್ದಿರುವ ಮೇಲ್ಸೇತುವೆಗೆ ತಾತ್ಕಾಲಿಕವಾಗಿ ಮೆಶ್ ಅಳವಡಿಸಿದ್ದು ರಸ್ತೆಗೆ ಕಾಂಕ್ರೀಟ್ ಬೀಳದಂತೆ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಸವಾರರು ಮಾತ್ರ ಭಯದಲ್ಲೇ ಸಂಚರಿಸಬೇಕಾಗಿದೆ. ರಾಚಪ್ಪ ಜಿ ನಾಯಕ್, TV9 ಬೆಂಗಳೂರು.